ಆಪ್ಕಿ ಅದಾಲತ್ನಲ್ಲಿ ಎಐಎಂಐಎಂನ ಚೀಫ್ ಅಸಾದುದ್ದೀನ್ ಓವೈಸಿ ಮೇಲಿರುವ ಆರೋಪವೆಂದರೆ ವಿದೇಶಗಳಿಗೆ ಡೆಲಿಗೇಷನ್ ತೆಗೆದುಕೊಂಡು ಹೋಗುವುದರಿಂದ ಯಾವುದೇ ಉಪಯೋಗವಾಗಿಲ್ಲ ಎಂಬುದು. ಓವೈಸಿ ಸಾಹೇಬ್ರೆ, ನೀವು ಕೂಡ ಡೆಲಿಗೇಷನ್ ಕರ್ಕೊಂಡು ಹೋಗಿದ್ರಿ. ಭಾರತ 7 ಆಲ್ ಪಾರ್ಟಿ ಡೆಲಿಗೇಷನ್ನ ಕಳಿಸಿದ್ರು. ಆದ್ರೆ ಸಾಕಷ್ಟು ಜನ ಇಲ್ಲೇ ಹೇಳ್ತಾ ಇದ್ರು ಇದರಿಂದ ಏನು ಉಪಯೋಗ ಆಗಿಲ್ಲ ಅಂತ. ನೋಡಿ, ಡೆಲಿಗೇಷನ್ಗೆ ನಾವು ಹೋಗಿದ್ದೀವಿ ಅಂದರೆ ದೇಶಕ್ಕೋಸ್ಕರ ಹೋಗಿದ್ದೀವಿ, ಯಾವುದೋ ಪೊಲಿಟಿಕಲ್ ಪಾರ್ಟಿಗೋಸ್ಕರ ಅಲ್ಲ. ಸೊ ನಾವು ಯಾವುದೇ ಪ್ರೈಮ್ ಮಿನಿಸ್ಟರ್ಗೋಸ್ಕರ ಹೋಗಿಲ್ಲ, ಯಾವುದೇ ವ್ಯಕ್ತಿಗೋಸ್ಕರ ಹೋಗಿಲ್ಲ, ನಾವು ದೇಶಕ್ಕೋಸ್ಕರ ಹೋಗಿರೋದು. ಇದರಲ್ಲಿ ಯಾವುದೇ ರೀತಿ ವಿಪ್ ಜಾರಿಯಾಗಿಲ್ಲ ಅಲ್ವಾ, ಇದು ದೇಶದ ವಿಷಯ ಆಗಿದೆ. ನಾವು ಬೆಹರೇನ್ಗೆ ಹೋಗಿದ್ದೀವಿ. ಬೆಹರೇನ್ ಜೊತೆ ನಮಗೆ ತುಂಬಾನೇ ಒಳ್ಳೆ ಸಂಬಂಧ ಇದೆ. ಬೆಹರೇನ್ ಈಗ ನಾನ್ ಪರ್ಮನೆಂಟ್ ಮೆಂಬರ್ ಆಗ್ತಾ ಇದೆ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ. ಪಾಕಿಸ್ತಾನ್ ಚೇರ್ಮನ್ ಆಗಿದೆ. ನಮ್ಗೆ ಅವ್ರ ಅವಶ್ಯಕತೆ ಇದೆ. ಅಲ್ಲಿಗೆ ಡೆಲಿಗೇಷನ್ಗೆ ಹೋಗಿದ್ದೆ. ಇವ್ರು ಹೇಳ್ತಾ ಇದ್ದಾರೆ 2019ರಲ್ಲಿ ಬೆಹರೇನ್ ಇಂಡಿಯಾಗೆ ಒಬ್ಬ ವಾಂಟೆಡ್ ಟೆರರಿಸ್ಟ್ನ ಕೊಡ್ತು. ಇವರು ಇನ್ನೊಂದು ಮುಖ್ಯವಾದ ವಿಚಾರ ಮರಿತಾ ಇರೋದೇನು ಅಂದರೆ, ಬೆಹರೇನ್ನಲ್ಲಿ ಸುಮಾರು 3-4 ಲಕ್ಷ ಭಾರತೀಯರು ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೂ ಮುಖ್ಯವಾದ ವಿಷಯ ಏನು ಅಂದರೆ, 2018ರಲ್ಲಿ ಪಾಕಿಸ್ತಾನ್ನ FATFನಲ್ಲಿ ಆಗ್ತಾಗ ಬೆಹರೇನ್ ನಮಗೆ ಸಹಾಯ ಮಾಡಿತ್ತು. ಅವರು GCCಯ ಮೆಂಬರ್ ಆಗಿದ್ರು ಕೂಡ, ಒಂದು ಮುಸ್ಲಿಂ ಕಂಟ್ರಿ ಆಗಿದ್ರು ಕೂಡ ಅವ್ರು ನಮಗೆ ಸಹಾಯ ಮಾಡಿದ್ರು. ಆಮೇಲೆ ನಾನು ಕುವೈತ್ಗೆ ಹೋಗಿದ್ದೆ. ಕುವೈತ್ನಲ್ಲಿ 10 ಲಕ್ಷ ಭಾರತೀಯರು ನೆಲೆಸಿದ್ದಾರೆ. ಮತ್ತೆ ನನ್ನ ಪ್ರಕಾರ 2019ರಲ್ಲಿ ಕುವೈತ್ ಕೂಡ ನಮಗೊಬ್ಬ ವಾಂಟೆಡ್ ಟೆರರಿಸ್ಟ್ನ ಕೊಟ್ಟಿದೆ. ಈಗ ನಮ್ಮ ಗ್ರೂಪ್ ಈ 4 ಕಂಟ್ರಿಗೆ ಏನು ಹೋಗಿದೆಯಲ್ಲ, ಇದು ಮಿಡಲ್ ಈಸ್ಟ್, ನಾರ್ತ್ ಆಫ್ರಿಕಾ ಟಾಸ್ಕ್ ಫೋರ್ಸ್ನ ಮೆಂಬರ್ಸ್ ಆಗಿದ್ದಾರೆ. ಅವರಿಂದ ನಮಗೆ ಮುಂದೆ ಸಹಾಯ ಆಗಬೇಕು. ಕುವೈತ್ನಲ್ಲಿ ನಾವು ಅಲ್ಲಿನ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ನ ಭೇಟಿಯಾದ್ವಿ. ಮತ್ತೆ ಅಲ್ಲಿ ನಾವು ಅಲ್ಲಿನ ಶೂರಾ ಇದಾರಲ್ಲ ಅವ್ರನ್ನ ಕೂಡ ಭೇಟಿಯಾದ್ವಿ. ಬೆಹರೇನ್ನಲ್ಲಿ ನಮ್ಮ ಲೋಕಸಭಾ ಇದೆಯಲ್ಲ, ಅಲ್ಲಿನ ಸ್ಪೀಕರ್ ಇದಾರಲ್ಲ, ಅವರು ಬೆಂಗಳೂರಲ್ಲಿ ಓದಿರೋದು. ಅವರು ಹೇಳಿದ್ರು ನನಗೆ ಗೊತ್ತಿದೆ ಅಂತ. ನಾನು ಅವ್ರನ್ನ ಕೇಳಿದೆ, ಸರ್ ಬೆಂಗಳೂರಿನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮೇಲೆ ಟೆರರಿಸಂ ಅಟ್ಯಾಕ್ ಆಯಿತು ಅಂತ. ಹೌದು, ನಾನು ಬೆಂಗಳೂರಿನಲ್ಲಿ ಓದಿದ್ದೀನಿ, ನನ್ಗೆ ಆ ವಿಷಯ ಗೊತ್ತಿದೆ. ಆ ವಿಷಯ ಗೊತ್ತಾದಾಗ ನನಗೆ ತುಂಬ ನೋವಾಯಿತು ಅಂತ ಹೇಳಿದ್ರು. ಕುವೈತ್ಗೆ ಹೋಗಿದ್ವಿ. ನಾವು ಕಿಂಗ್ಡಮ್ ಆಫ್ ಸೌದಿ ಅರೇಬಿಯಾಗೆ ಹೋಗಿದ್ದಾಗ ಅಲ್ಲಿ ನಾವು ನೋಡೋದಾದ್ರೆ 27 ಲಕ್ಷ ಭಾರತೀಯರು ಕೆಲಸ ಮಾಡ್ತಾ ಇದ್ದಾರೆ. ನಾವು ಅವ್ರಿಗೆ ಹೇಳಿದ್ವಿ, ಅವ್ರಿಗೆ ನೆನಪು ಮಾಡಿದ್ವಿ, 2012ರಲ್ಲಿ ಒಲಮಾವ ಅವರು ಟೆರರಿಸಂ ಅನ್ನೋ ಹೆಸರಲ್ಲಿ ನಿಮ್ಗೆ ಮೋಸ ಮಾಡಿದ್ರು. ಸೊ ಅವರು ದುಡ್ಡು ಬಳಸ್ಕೊಂಡ್ರು ಕೂಡ ಅದನ್ನ ಟೆರರಿಸಂಗೆ ಬಳಸ್ಕೊಳ್ತಾರೆ ಅಂತ. ನಾವು ಅಲ್ಲಿಗೆ ಹೋದಾಗ ಅಲ್ಲಿನ ಫಾರಿನ್ ಆಫೀಸರ್ ಡೆಲಿಗೇಟ್ಸ್ಗಳನ್ನ ಭೇಟಿಯಾದ್ವಿ. ಅವ್ರಿಗೆ ಹೇಳಿದ್ವಿ. ಅವ್ರು ಹೇಳಿದ್ರು, ಹೌದು ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರು. ನಾವು ಅವ್ರಿಗೆ ನೆನಪು ಮಾಡಿದ್ವಿ, 2003ರಲ್ಲಿ ರಿಯಾದ್ನಲ್ಲಿ ಅಲ್ ಖೈದಾ ಅಟ್ಯಾಕ್ ಮಾಡ್ತು. ಅವ್ರು ಹೇಳಿದ್ರು, ಎಸ್ ನಾವು ಅದರಲ್ಲಿ ವಿಕ್ಟಿಮ್ ಆಗಿದ್ದೀವಿ. 6 ವರ್ಷಗಳ ಹಿಂದೆ ಹೂತಿಯವರು ಆರಾಮ್ ಮೇಲೆ ಮಿಸೈಲ್ಸ್ ಬ್ಲಾಸ್ಟ್ ಮಾಡಿದ್ರು. ಸೌದಿ ಅರೇಬಿಯಾ ನಮಗೆಲ್ಲ ತುಂಬಾನೇ ಮುಖ್ಯ. ಯಾಕಂದ್ರೆ ಮತ್ತೆ FATFನಲ್ಲಿ ಹೆಸರಾಕ್ಬೇಕು. ಮತ್ತೆ ಈ 3 ಕಂಟ್ರಿಗಳಿದೆಯಲ್ಲ, ಇವಕ್ಕೆ ಪಾಕಿಸ್ತಾನ್ ಮೇಲೆ ತುಂಬಾನೇ ಇನ್ಫ್ಲೂಯೆನ್ಸ್ ಇದೆ. ನಾವು ಅಲ್ಲಿಗೆ ಹೋಗಿ ಅವ್ರಿಗೆ ಈ ವಿಷಯನ ಹೇಳಿದಾಗ, ನೋಡಿ ಈ TRF ಆರ್ಗನೈಸೇಷನ್ ಪೆಹಲ್ಗಾವ್ ಮೇಲೆ ಅಟ್ಯಾಕ್ ಮಾಡಿದ್ಯಲ್ಲ, ಈ LET ಪಾಕಿಸ್ತಾನ್ ಸ್ಪಾನ್ಸರ್ಡ್ ಟೆರರಿಸಂ ಗ್ರೂಪ್ ಅದು. ನೀವು ಸ್ವತಃ ವಿಕ್ಟಿಮ್ ಆಗಿದ್ದೀರಾ. ಅದು ಅಲ್ ಖೈದಾ ರೂಪದಲ್ಲಾಗಿರ್ಬಹುದು ಅಥವಾ ದಾಯಿಶ್ ರೂಪದಲ್ಲಾಗಿರ್ಬಹುದು. ಮತ್ತೆ ಇವರ ಐಡಿಯಾಲಜಿ ಪಾಕಿಸ್ತಾನ್ದು ಇದೆಯಲ್ಲ, ಅದು ಇದೇ ಕೆಟ್ಟ ರೀತಿನಲ್ಲೇ ಯಾವಾಗ್ಲೂ ಇರುತ್ತೆ. ಸೊ ನಾವು ಅದನ್ನ ಅರ್ಥ ಮಾಡಿಸಿದ್ವಿ ಹೋಗಿ. ನೋಡಿ, ಡಿಪ್ಲೊಮೆಸಿ ಅನ್ನೋದು ಒಂದು ದಿನದ ಕೆಲಸ ಅಲ್ವಲ್ಲ. ನೋಡಿ, ಕೋಳಿ ಇಟ್ವಿ, ಮೊಟ್ಟೆ ಆಯ್ತು, ಕೆಲಸ ಮುಗೀತು ಅನ್ನೋ ಹಾಗಲ್ವಲ್ಲ. ನೋಡಿ, ಈ ಕೆಲಸನ ಸತತವಾಗಿ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ಬೇಕಲ್ವಾ. ನಾನ್ ಕೇಳ್ಪಟ್ಟೆ ನೀವು ಸಾಕಷ್ಟು ಸಂಕಷ್ಟಗಳನ್ನ ಎದುರಿಸಬೇಕಾಯ್ತು, ಸಾಕಷ್ಟು ಪ್ರೆಷರ್ ಹಾಕಿದ್ರು ಸೌದಿ ಅರೇಬಿಯಾ ಪಾಕಿಸ್ತಾನ ಜೊತೆ ಮಾತುಕತೆ ಮಾಡ್ಲಿಕ್ಕೆ. ನೋಡಿ, ನಾವು ಅಲ್ಲಿನ ಫಾರಿನ್ ಅಫೇರ್ಸ್ನ MOS ಜೊತೆ ಮಾತಾಡಿದ್ವಿ. 2 ಗಂಟೆ ಮಾತಾಡಿದೀವಿ, 2 hours. ಮತ್ತೆ ನಾನು ಹೇಳ್ತೀನಿ, ಜೈ ಪಾಂಡೆ ಅವರು ತುಂಬಾ ಒಳ್ಳೆ ಸಲಹೆಗಳನ್ನ ಕೊಟ್ರು ಆ ಮೀಟಿಂಗ್ನಲ್ಲಿ. ಆಮೇಲೆ ನಾನು ಮಾತಾಡಿದ್ದೀನಿ. ಅಲ್ಲಿ ಇನ್ನೊಬ್ರು ಡೆಲಿಗೇಟ್ ಇದ್ರು, ಅವರು ಕೂಡ ಮಾತಾಡಿದ್ದಾರೆ. ನಾವೆಲ್ರೂ ಹೇಳಿದೀವಿ. ಅವ್ರು ಹೇಳ್ತಾರೆ, ನೀವು ಪಾಕಿಸ್ತಾನ್ ಜೊತೆ ಯಾಕೆ ಮಾತಾಡೋದಿಲ್ಲ ಅಂತ. ನಾವು ಹೇಳಿದ್ವಿ, ನಾವು ಮಾತಾಡಿದೀವಲ್ಲ ಅಂತ. 26/11 ಆಯ್ತು, ಆಗ ಮಾತಾಡಿದೀವಿ. ಮತ್ತೆ ನಮ್ಮ ಇನ್ವೆಸ್ಟಿಗೇಷನ್ ಆಫೀಸರ್ಸ್ಗಳು ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿನ ಇನ್ವೆಸ್ಟಿಗೇಷನ್ ಆಫೀಸರ್ಸ್ಗಳಿಗೆ DNA ಸ್ಯಾಂಪಲ್ಸ್ ಕೊಟ್ಟಾಗ ಅಜ್ಮಲ್ ಕಮಲ್ ನಾವು ಜೀವಂತವಾಗಿ ಹಿಡಿದ್ವಿ. ಅವನ ಡೆಡ್ ಬಾಡಿಯಿಂದ ನಾವು ಸ್ಯಾಂಪಲ್ಸ್ ತಗೊಂಡಿದೀವಿ. ಅವನ ರೆಕಾರ್ಡೆಡ್ ಕಾನ್ವರ್ಸೇಷನ್ಗಳಿತ್ತಲ್ಲ, ವೆಸ್ಟರ್ನ್ ಇಂಟೆಲಿಜೆನ್ಸ್ ಆಫೀಸರ್ಸ್ಗಳು ಅವ್ರು ಅದನ್ನ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಪಾಕಿಸ್ತಾನದಲ್ಲಿ ಇದ್ಕೊಂಡು ಮುಂಬೈಯಲ್ಲಿರೋಂಥ ಹೋಟೆಲ್ ಮೇಲೆ ದಾಳಿ ಮಾಡಿ ಕೊಲೆ ಮಾಡಿ ಅಂತ ಹೇಳಿದ್ದಾರೆ. ನಾವು ಅದನ್ನೆಲ್ಲಾನು ಕೊಟ್ವಿ. ಆ ಟ್ರೇಲ್ ಮುಂದಕ್ಕೆ ಹೋಗ್ಲಿಲ್ಲ. ನಾವು ಅವ್ರಿಗೆ ಹೇಳಿದ್ವಿ, ಜಕ್ವೀರ್ ರಹಮಾನ್ ಲಖ್ವಿನ ಅರೆಸ್ಟ್ ಮಾಡಿದಾಗ ಪಾಕಿಸ್ತಾನದಲ್ಲಿ ಅವನು ಜೈಲಲ್ಲಿ ಕೂತ್ಕೊಂಡು ಮಗುನ ಮಾಡ್ಕೊಂಡ.
ಇಲ್ಲ, ಇದು ನಗುವಂತ ವಿಷಯ ಅಲ್ಲ, ಇದು ನೋವು ಪಡುವಂತ ವಿಷಯ. ಟೆರರಿಸಂ ಅನ್ನೋದು ಎಷ್ಟು ದೊಡ್ಡ ಅಫೆನ್ಸ್ ಆಗಿದೆ. ಅವನು ಜೈಲಲ್ಲೇ ಕೂತ್ಕೊಂಡು ನಾನು ಹೇಳ್ದೆ ಮಾತಾಡಿದೀವಲ್ಲ ನಾವು ಅಂತ. ನೋಡಿ, ನಾನೇ ಪರ್ಸನಲ್ ಆಗಿ ಹೇಳ್ಬೇಕು ಅಂದ್ರೆ ನಾನೇ ನರೇಂದ್ರ ಮೋದಿ ಅವ್ರನ್ನ ಕ್ರಿಟಿಸೈಸ್ ಮಾಡಿದ್ದೀನಿ. ಪಠಾನ್ ಕೋಟ್ ಆದ್ಮೇಲೆ ನೀವು ಪಾಕಿಸ್ತಾನ ISI ನ ಇಲ್ಲಿಗೆ ಬರೋದಕ್ಕೆ ಯಾಕೆ ಬಿಟ್ಕೊಂಡ್ರಿ ಅಂತ. ಬಂದ್ರು ಇಲ್ಲಿಗೆ, ಏನಾಯ್ತು? ಮಾತಾಡಿಲ್ಲ ಅಂತ ಇಲ್ವಲ್ಲ, ನಾವು ಮಾತಾಡಿದೀವಿ, ಅವ್ರಿಗೆಲ್ಲಾ ವಿಷಯಗಳನ್ನೂ ಹೇಳಿದೀವಿ. ನೀವು ನಮ್ಗೆ ಸಹಾಯ ಮಾಡ್ಬೇಕು ಅವ್ರನ್ನ FATF ಒಳಗೆ ಹಾಕೋದಕ್ಕೆ. ನಾವು ಅವ್ರಿಗೆ ಹೇಳಿದ್ವಿ, ಪಾಕಿಸ್ತಾನದಲ್ಲಿರುವಂತ ಪ್ರಜೆಗಳ ಮೇಲೆ ನಮ್ಗೇನು ದ್ವೇಷ ಇಲ್ಲ. ನಮ್ಮ ಜಗಳ ಏನಿದ್ರು ಕೂಡ ಪಾಕಿಸ್ತಾನದ ISI ವಿರುದ್ಧ, ಅದಕ್ಕೆ ಸ್ಪಾನ್ಸರ್ ಮಾಡ್ತಿರೋಂಥ ಗ್ರೂಪ್ಸ್ಗಳ ವಿರುದ್ಧ. ಅವ್ರದನ್ನ ತಡಿಲಿ, ನಮ್ಗೇನು? ನೋಡಿ, ನಾವು ಮುಂದೆ ಹೋಗ್ತಾನೆ ಇದೀವಿ. ನಿಮ್ಮನ್ನ ಯಾರಾದ್ರೂ ಪ್ರಶ್ನೆ ಮಾಡಿದ್ರಾ? ಪಾಕಿಸ್ತಾನ ಹೋಗಿ ಎಲ್ಲ ದೇಶಗಳಲ್ಲಿ ಕಂಪ್ಲೇಂಟ್ ಮಾಡ್ತಾ ಇದೆ. ಅಟ್ಯಾಕ್ ಆಗಿದ್ದು ಪಹಲ್ಗಾಮಲ್ಲಿ. ಆದ್ರೆ 2 ಗಂಟೆಗಳ ಒಳಗೆ ಪಾಕಿಸ್ತಾನವನ್ನ ಬ್ಲೇಮ್ ಮಾಡೋದಕ್ಕೆ ಶುರು ಅಲ್ಲ ಮಾಡಿದ್ರು. ನೋಡಿ, ಯಾವುದೇ ಯಾಕೆ enquiry ಮಾಡಲ್ಲ ಮಾಡಿಲ್ಲ. ಹೇಳಿ, ಯಾಕೆ ಮಾಡಲ್ಲ? ನೋಡಿ, ನೀವು 4 ಇಮೇಲ್ಸ್ ಕಳಿಸ್ತೀರಾ, ಅಕ್ಸೆಪ್ಟ್ ಮಾಡ್ತೀರಾ ನಾವು ಮಾಡಿದ್ದು ಅಂತ. 4ರಲ್ಲಿ 2 ಇಮೇಲ್ನಲ್ಲಿ ನಮ್ಮ ಏಜೆನ್ಸಿ ಕಂಡು ಹಿಡಿದಿರೋದು. ಅದೇನೋ ಅಂದ್ರೆ ಅದು ಪಾಕಿಸ್ತಾನದ ಕಂಟೋನ್ಮೆಂಟ್ ಪಕ್ಕದಿಂದ ಮೇಲ್ ಮಾಡಿರೋದು. ಅವರ ರೆಸ್ಪಾನ್ಸಿಬಿಲಿಟಿ ಅಂತ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಗೊತ್ತಾದಾಗ, ಆ ಫುಟ್ಸ್ ಬಂದು ಎವಿಡೆನ್ಸ್ ಬಂದಾಗ ಅವ್ರು ಹೇಳ್ತಾರೆ ಇಲ್ಲ ನಮ್ಗೆ ಗೊತ್ತಿಲ್ಲ ಅಂತ. ಅದ್ ನಮ್ ಜಾಗ ಅಲ್ಲ. ಅಲ್ಲ, ಪಾಕಿಸ್ತಾನ್ ಒಂದ್ ವೇಳೆ ಈಗ ಹೇಳ್ತಿದ್ಯಲ್ಲ, ಏಪ್ರಿಲ್ 25ಕ್ಕೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನ ರೆಸೊಲ್ಯೂಷನ್ ನಲ್ಲಿ TRF ನ ಹೆಸರು ಬಂದಿತ್ತು. ಅಲ್ಲ, ಈ ಶಾಬಾಜ್ ಶರೀಫ್ ಏನು TRF ನ ಅಳಿಯನ ಅವ್ರ ಹೆಸರು ಬಂತು ಅಂತ ಬೇಜಾರಾಗೋದಕ್ಕೆ? ನಿಮ್ಗೆ TRF ಬಗ್ಗೆ ಯಾವುದೇ ಚಿಂತೆ ಇರ್ಲಿಲ್ಲ ಅಂದಿದ್ರೆ ನೀವಲ್ಲಿ ನಿಮ್ ಹೆಸರು ಹಾಕ್ಸ್ಬೇಕಾಗಿತ್ತು. ನೀವದಕ್ಕೆ ನಿರಾಕರಿಸ್ಬಿಟ್ರಿ. ಮತ್ತೆ ನಮ್ಮ ಜನರಿಗೆಲ್ಲ ಈ ವಿಷಯ ಗೊತ್ತಾಗ್ಬೇಕು. ನಮ್ಮ ಭಾರತ ಸರ್ಕಾರ ಡಿಸೆಂಬರ್ 23ನಲ್ಲಿ ನಾವು ಯುನೈಟೆಡ್ ನೇಷನ್ 1262 ಸ್ಯಾಂಕ್ಷನ್ ಕಮಿಟಿಗೆ ಹೇಳಿದ್ವಿ ಅಲ್ಲಿ TRF ಇದೆ ಅಂತ. 24 ಮೇ ಅಲ್ಲಿ ಕೂಡ ನಾವು ಹೇಳಿದ್ವಿ TRF ಅನ್ನೋದು ಒಂದು ಆರ್ಗನೈಸೇಷನ್ ಅಂತ. ನಮ್ಮ ಅದೃಷ್ಟ ಚೆನ್ನಾಗಿರ್ಲಿಲ್ಲ, ಏನಾಯ್ತು, ಸೆಕ್ಯೂರಿಟಿ ಲ್ಯಾಪ್ಸ್ ಆಯ್ತು, ಮತ್ತೆ ಪಹಲ್ಗಾಮಲ್ಲಿ ಅಟ್ಯಾಕ್ ಆಯ್ತು. ಸೊ ಪಾಕಿಸ್ತಾನದಲ್ಲಿ ಈ 4 ದೇಶಗಳಲ್ಲಿ ಅಲ್ಜೇರಿಯಾದಲ್ಲಿ 1995 ಇಂದ 2006 ವರ್ಗೂ ಬ್ಲ್ಯಾಕ್ ಡೆಕೆಡ್ ಅಂತ ಕರೀತಾರೆ. 60,000 ಅಲ್ಜೇರಿಯನ್ ಟೆರರಿಸಂ ಸಾಯ್ತಾರೆ. 60,000. ನಾವೀ ಮಾತನ್ನ ಒಪ್ತೀವಿ ಅಂತ ಅವ್ರದನ್ನ ಒಪ್ಕೊಂಡ್ರು. ಈ ಅಲ್ಜೇರಿಯಾ ಇದೆಯಲ್ಲ, ಈಗ ಅದು ಮೆಂಬರ್ ಆಗಿದೆ, ನಾನ್ ಪರ್ಮನೆಂಟ್ ಮೆಂಬರ್ ಆಗಿದೆ. ನಾವು ಅವ್ರಿಗೆ ಹೇಳಿದ್ವಿ, ಏನೆಲ್ಲ ನಡೀತಾ ಇದೆಯೋ ಹೇಳಿದ್ವಿ, ಯಾಕಂದ್ರೆ ಅವರು ಕೂಡ ಟೆರರಿಸಂನ ವಿಕ್ಟಿಮ್ ಆಗಿದಾರಲ್ವಾ. ಇವತ್ತು ಕೂಡ ಸೌತ್ ಅಲ್ಜೇರಿಯಾದಲ್ಲಿ ಟೆರರಿಸಂ ಇದೆ. ನಾವು ಒಂದು ಪ್ರಯತ್ನ ಪಟ್ವಿ, ನಾವು ನಮ್ಮ ದೇಶದ ಒಂದು ವ್ಯೂ ಪಾಯಿಂಟ್ ಏನಿದೆಯೋ ಅದನ್ನ ಅವ್ರಿಗೆ ತಿಳಿಸೋದಕ್ಕೆ. ಯಾಕಂದ್ರೆ ಎಲ್ಲ ಪಾರ್ಟಿಯ MPsಗಳು ಅಲ್ಲಿದ್ರು. ಎಲ್ಲರೂ ಹೋಗಿ ಯುನೈಟೆಡ್ ಆಗಿ ನಮ್ಮ ದೇಶದ ಒಂದು ವ್ಯೂ ಪಾಯಿಂಟ್ನ ಅವ್ರ ಮುಂದೆ ಇಡ್ತಾ ಇದೀವಿ ಅಂದಾಗ ನಿಜವಾಗ್ಲೂ ಅದರಿಂದ ಮುಂದೆ ಉಪಯೋಗ ಇದರಿಂದ ಆಗುತ್ತಲ್ವಾ? ಉಪಯೋಗ ಏನಾಯ್ತು? ನೋಡಿ, ಉಪಯೋಗ ಏನಾಯ್ತು ಅಂದ್ರೆ ಅದು ಪಾಕಿಸ್ತಾನದ ಟೆರರಿಸಂನ, ಪಾಕಿಸ್ತಾನದ ಸ್ಪಾನ್ಸರ್ ಟೆರರಿಸಂನ, ಪಾಕಿಸ್ತಾನದಿಂದ ಟೆರರಿಸಂ ಗ್ರೂಪ್ಗೆ ದುಡ್ಡು ಹೋಗುತ್ತಲ್ಲ. ಭಾರತದ ಇನ್ನೊಂದು ವಿಷಯ ಏನು ಅಂದ್ರೆ, ಯುನೈಟೆಡ್ ಅವ್ರು ಹೇಳಿದ್ರು ಇದು ದೇಶದ ವಿಚಾರ ಆಗಿದೆ. ನೋಡಿ, ನಾನು ಕೂಡ ಹೇಳಿದ್ದೆ, ನೋಡಿ ನಾವು ದೇಶಕ್ಕೆ ಹೋದಾಗ ನಾನು ಇವ್ರ ಜೊತೆ ಮಾತು ಕೂಡ ಆಡಲ್ಲ, ಈ BJP ಮೆಂಬರ್ ಜೊತೆ. ಇದು ಟೆರರಿಸಂನ ವಿಚಾರ ಆಗಿರೋದ್ರಿಂದ ಪಾಕಿಸ್ತಾನದಿಂದ ಬಂದು ಭಾರತೀಯರನ್ನ ಕೊಂದು ಹೋಗಿದ್ದಾರೆ ಟೆರರಿಸ್ಟ್ಗಳು. ಅದಕ್ಕೆ ನಾವು ನಿಮ್ಮನ್ನ ಕೇಳ್ಕೊಳ್ತಾ ಇದೀವಿ, ನಿಮ್ಮ ಗುಡ್ ಆಫೀಸರ್ಸ್ಗಳನ್ನ ಬಳಸ್ಕೊಳ್ಳಿ. ನೀವು FATF ನ ಪಾಕಿಸ್ತಾನದಲ್ಲಿ ಮತ್ತೆ ತರೋದಕ್ಕೋಸ್ಕರ ಸಹಾಯ ಮಾಡಿ. ನೋಡಿ, ಟೆರರಿಸಂ ಅನ್ನೋದು ಭಾರತಕ್ಕಷ್ಟೇ ಅಲ್ಲ, ಇಡೀ ಪ್ರಪಂಚಕ್ಕೆ ಅದು ಚಾಲೆಂಜಿಂಗ್ ಆಗಿರುತ್ತೆ. ಹಾಗಾಗಿ ನಾವು ಈ ಮಾತನ್ನ ಅವ್ರಿಗೆ ಹೇಳಿದಾಗ, ನೋಡಿ ನಾವೆಲ್ಲಿ ಹೋಗಿದೀವೋ, ನಾವ್ ಯಾವ ಜಾಗಕ್ಕೆಲ್ಲ ಹೋಗಿದೀವೋ ಅಲ್ಲೆಲ್ಲಾನು ತುಂಬಾ ಗೌರವದಿಂದ ಅವರು ನಮ್ಮ ಮಾತನ್ನ ಕೇಳಿದ್ದಾರೆ. ನಾವು ಅವ್ರಿಗೆ ಪ್ರಶ್ನೆನೂ ಮಾಡಿದೀವಿ. ನಾನ್ ನಿಮ್ಗೆ ಹೇಳ್ದ ಹಾಗೆ ಸೌದಿನಲ್ಲಿ ಅವ್ರು ಕೇಳಿದ್ರು ನೀವು ಯಾಕೆ ಮಾತಾಡಲ್ಲ ಅಂತ. ಆಗ ನಾವು ಹೇಳಿದ್ವಿ ನಾವು ಮಾತಾಡಿದೀವಿ ಅಂತ. ನಾವು ಅವ್ರಿಗೆ ಹೇಳಿದ್ವಿ ನೀವು ಪಾಕಿಸ್ತಾನ ಜೊತೆ ನಮ್ಮನ್ನ ಹೈಫೆನೇಟ್ ಮಾಡಬೇಡಿ ಅಂತ. ನಾವಲ್ಲಿ ಸೌದಿ ಅರೇಬಿಯಾ ಅವ್ರ ಹತ್ರ ಕೇಳಿದ್ವಿ, ನೀವು ಅವ್ರಿಗೆ ಈಗ $13 ಬಿಲಿಯನ್ ಲೋನ್ ಕೊಡ್ತಿದ್ದೀರಲ್ಲ, ನೀವು ಅವ್ರನ್ನ ಮಾನಿಟರ್ ಮಾಡಿ ನೋಡಿ, ದುಡ್ಡು ಎಲ್ಲೋಗುತ್ತೆ ಅಂತ ಮಾನಿಟರ್ ಮಾಡಿ. ನೀವು ಅವ್ರಿಗೆ ಹೇಗೆ ಕೊಡ್ತೀರಾ? ಒಂದ್ ವೇಳೆ ಆ ದುಡ್ಡನ್ನ ಪಾಕಿಸ್ತಾನದ ಆರ್ಮಿಗೆ ಬಳಸಿದ್ರು ಅಂದ್ರೆ ಅದರಿಂದ ನಾಳೆ ಅದನ್ನ ನಮ್ ವಿರುದ್ಧ ಬಳಸಲಾಗುತ್ತೆ. ಸೊ ಆಲ್ ಇನ್ ಆಲ್ ನಾವು ನಮ್ ಗ್ರೂಪಿಂದ ಏನ್ ಹೇಳ್ತಾ ಇದ್ವಿ ಅಂದ್ರೆ, ನಮ್ಮ ಪಾಯಿಂಟ್ನ ಅವ್ರಿಗೆ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದೀವಿ. ಆದ್ರೆ ನಿಮ್ಮನ್ನ ಕೇಳಲಿಲ್ವಾ? ಪಾಕಿಸ್ತಾನ ಹೇಳ್ತಾ ಇದೆ ಭಾರತದಲ್ಲಿರುವಂತ ಮುಸಲ್ಮಾನರ ಪರಿಸ್ಥಿತಿ ಬಹಳ ಕೆಟ್ಟದಾಗಿದೆ, ಮತ್ತೆ ಪಾಕಿಸ್ತಾನದಲ್ಲಿ ಪರಿಸ್ಥಿತಿ ಎಷ್ಟು ಚೆನ್ನಾಗಿದೆ. ನೋಡಿ, ಪ್ರಪಂಚ ಎಷ್ಟು ಚಿಕ್ಕದು ಅಂದ್ರೆ ಭಾರತದಲ್ಲಿ ಏನೇ ನಡೆದ್ರೂ ಕೂಡ ಅದನ್ನೆಲ್ಲ ಜನರು ನೋಡ್ತಾರೆ. ಅದು ಮಾಬ್ ಲಿಂಚಿಂಗ್ನ ವಿಡಿಯೋ ಆಗಿರ್ಬೋದು, ಅಥವಾ ಯಾವುದೇ ಕೆಟ್ಟ ಕೆಲಸಗಳನ್ನ ಸಂಘ ಪರಿವಾರದವರು ಮಾಡಿದಾಗ ಅದು ಜಗತ್ತಿಗೆ ಗೊತ್ತಾಗುತ್ತೆ. ಕೇಳಿ ನಮ್ಮನ್ನ,
ಹೀಗ್ ನಡೀತಾ ಇದೆಯಲ್ಲ ಅಂತ ನಾನು ಹೇಳ್ತೀನಿ ಹೌದು ನಡೆದಿದೆ ಅಂತ. ಅದನ್ನ ನಾನಿಲ್ಲ ಅಂತ ಇಲ್ಲ, ನೀವೇ ನೋಡ್ತಾ ಇದ್ದೀರಾ. ಆದ್ರೆ ಇವತ್ತೂ ಕೂಡ ನಮ್ಮ ಕೋರ್ಟ್ಗಳು ಇಂಡಿಪೆಂಡೆಂಟ್ ಆಗಿದೆ, ಇವತ್ತು ಕೆಲಸ ಮಾಡ್ತಾ ಇದೆ. ಮತ್ತೆ ನಾವು ಅವ್ರಿಗೆ ಹೇಳಿದ್ವಿ, ನೋಡಿ ಇದರಿಂದ ಇದಿದೆಯಲ್ಲ, ನೋಡಿ ನಾವು ನಿಮ್ ಮುಂದೆ ಬಂದಿರೋ ಉದ್ದೇಶ ಇದೆಯಲ್ಲ ಅದು ಟೆರರಿಸಂ ವಿಷಯ ಮತ್ತೆ ದೇಶದ ಒಂದು ವ್ಯೂ ಪಾಯಿಂಟ್ನ ಕೊಡೋದಕ್ಕೆ. ನೋಡಿ ಏನಾಯ್ತು ಅಂದ್ರೆ ನಾವಲ್ಲಿ ಒಂದು ಜಾಗದಲ್ಲಿ ಕೂತಿದ್ವಿ, ಆಗ ಅವ್ರು ಹೇಳಿದ್ರು ನಿಮ್ಮ ಸ್ಟ್ಯಾಂಡ್ ಇದೆಯಲ್ಲ ಪ್ಯಾಲೆಸ್ಟೈನ್ ಬಗ್ಗೆ ಅದು ಬದಲಾಗಿದೆ ಭಾರತದ್ದು. ಆಗ ನಾನು ಅನ್ಕೊಂಡೆ ಪ್ಯಾಲೆಸ್ಟೈನ್ ಬಗ್ಗೆ ಸ್ಟ್ಯಾಂಡ್ ನಾವು ಯಾವಾಗ ಬದಲಾಯಿಸಿದ್ದೀವಿ? ನೋಡಿ ನಮ್ಮ ಸ್ಟ್ಯಾಂಡ್ ಈಗಲೂ ಕೂಡ ಅದೇ ಇದೆ. ಆಗ ನೆಹರು ಮತ್ತೆ ಮಹಾತ್ಮ ಗಾಂಧಿ ಅವರಿದ್ರಲ್ಲ ಆಗಿದ್ದಾಗಲೂ ಅದೇ ಇತ್ತು. ಪ್ರೆಸೆಂಟ್ ಇಸ್ರೇಲ್ನ ಬುಚ್ಚರ್ ಬಗ್ಗೆ. ಆದರೆ ನಾವು ಅವ್ರನ್ನ ಕೇಳಿದ್ವಿ, ನೋಡಿ ನಾವೀಗ ಕೂತಿದ್ದೀವಲ್ಲ ಇದ್ರ ಬಗ್ಗೆ ಮಾತಾಡಿ, ಪ್ಯಾಲೆಸ್ಟೈನ್ರಿಗೆ ನೀವೇನ್ ಮಾಡ್ತಾ ಇದ್ದೀರಾ ಅಂತ. ನೀವೇನ್ ಮಾಡ್ತಾ ಇದ್ದೀರಾ ಹೇಳಿ ಅದನ್ನ. ನಾವು ಮೊದಲಿಂದಾನೂ ಪ್ಯಾಲೆಸ್ಟೈನ್ ಅವರ ಜೊತೆಗಿದ್ದೀವಿ, ಮುಂದೆನೂ ಇರ್ತೀವಿ. ನೀವೇನ್ ಮಾಡ್ತಾ ಇದ್ದೀರಾ? ನೀವು ತುಂಬಾ ಹತ್ರ ಇದ್ದೀರಾ, ನೀವು ಅದೇ ಮಾತನ್ನ ಹೇಳ್ತಾ ಇದ್ದೀರಾ. ಆದ್ರೆ ಅವ್ರು ಏನು ಉತ್ತರ ಕೊಡದೆ ಹಾಗೆ ಸುಮ್ಮನೆ ಕೂತಿದ್ರು. ಈಗ ನೋಡಿ, ಕೆಲವರು ಹೇಳ್ತಾರೆ ನಿಮ್ಮ ಬಗ್ಗೆ ಕೂಡ ವಿರೋಧ ಇದೆ. ಯಾಕಂದ್ರೆ ಡೆಲಿಗೇಷನ್ ವಾಪಸ್ ಬಂದ ನಂತರ ಪ್ರಧಾನಮಂತ್ರಿಗಳು ಆಮಂತ್ರಿಸ್ತಾರೆ, ಆದ್ರೆ ಅವರನ್ನು ಭೇಟಿ ಮಾಡೋದಕ್ಕೆ ನೀವು ಹೋಗೋದೇ ಇಲ್ಲ. ನೀವು ಅರ್ಥ ಮಾಡ್ಕೊಳ್ಬೇಕಿರೋದು ಏನು ಅಂದ್ರೆ, ನರೇಂದ್ರ ಮೋದಿನೇ ನೀವು ದೇಶ ಅನ್ಕೊಳ್ತಾ ಇದ್ದೀರಾ ಅಥವಾ ದೇಶದಲ್ಲಿ ನಾವೆಲ್ಲರೂ ಇದೀವಿ ಅನ್ಕೊಳ್ತಾ ಇದ್ದೀರಾ? ದೇಶ ಅಂದ್ರೆ ಬೇರೆ ಅಲ್ವಾ? ರಾಷ್ಟ್ರಕ್ಕಾಗಿ ನಾವು ಅಲ್ಲಿಗೆ ಹೋಗಿದ್ದಿತ್ತು, ಯಾವುದೋ ಪ್ರೈಮ್ ಮಿನಿಸ್ಟರ್ಗೋಸ್ಕರ ಅಲ್ಲಿಗೆ ಹೋಗಿರ್ಲಿಲ್ಲ. ಒಂದ್ ವೇಳೆ ಪ್ರೈಮ್ ಮಿನಿಸ್ಟರ್ ಹೇಳಿದಿದ್ರೆ ನಾವು ಅಲ್ಲಿಗೆ ಹೋಗ್ತಾ ಇರ್ಲಿಲ್ಲ. ನಮ್ ದೇಶಕ್ಕೆ ಅಲ್ಲಿಂದ ಉಪಯೋಗ ಆಗತ್ತೆ ಅಂದಾಗ ನಾವು ಖಂಡಿತ ಹೋಗ್ತೀವಿ ಅಂತ ಒಪ್ಕೊಂಡೆ ನಾನು. ನಮ್ ದೇಶಕ್ಕೋಸ್ಕರ ಹೋದೆ. ಹಿಂದೆ 2012-13 ಒಂದು ಟ್ರ್ಯಾಕ್ ಟು ಡಿಪ್ಲೊಮೆಸಿನಲ್ಲಿ ಯಶವಂತ್ ಸಿನ್ಹಾ ಅವರು, ಮಣಿಶಂಕರ್ ಅವರು, ತುಂಬಾ ಎಂಪಿಸ್ಗಳು ಬಂದಿದ್ರು. ಬಿಜೆಪಿನ ಎಂಪಿಸ್ಗಳು ಕೂಡ ಬಂದಿದ್ರು. ಅಲ್ಲೂ ಕೂಡ ಪಾಕಿಸ್ತಾನಿ ಟಿವಿ ಇಂಟರ್ವ್ಯೂನಲ್ಲಿ ನಾನು ಅವ್ರಿಗೆ ಖಾರವಾಗಿ ಉತ್ತರ ಕೊಟ್ಟಿದ್ದೆ. ನೋಡಿ ನಾವಲ್ಲಿಗೆ ಹೋಗಿ ನಮ್ಮ ವ್ಯೂ ಪಾಯಿಂಟ್ ನ ಮರ್ತೋಗ್ತೀವಿ ಅನ್ನೋದಲ್ಲ, ನಾವು ದೇಶಕ್ಕೋಸ್ಕರ ಹೋಗಿದೀವಿ. ದೇಶಕ್ಕೆ ಬಂದ್ವಿ ಅಂದ್ರೆ ಈ ಹಿಂದೆನೂ ಬಿಜೆಪಿ ವಿರುದ್ಧವಾಗೇ ಇದ್ವಿ, ಮುಂದೆನೂ ಇರ್ತೀವಿ, ನಾವು ಮಾತಾಡ್ತಾನೆ ಇರ್ತೀವಿ. ನೋಡಿ, ಈಗ ಕಾಂಗ್ರೆಸ್ನ ಕೆಲವರು ಹೇಳ್ತಾ ಇದ್ದಾರೆ, ಹೇಗೆ ಆತಂಕವಾದಿಗಳು ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೋ ಹಾಗೆ ನಮ್ಮ ಎಂಪಿಗಳು ಕೂಡ ಬೇರೆ ದೇಶದಲ್ಲಿ ಓಡಾಡ್ತಾ ಇದ್ದಾರೆ ಅಂತ. ಇದ್ರ ಬಗ್ಗೆ ಏನಂತೀರಾ? ನೋಡಿ, ಈ ಹೇಳಿಕೆ ಇದೆಯಲ್ಲ, ಇದನ್ನ ಜೈರಾಮ್ ರಮೇಶ್ ಅವರು ಹೇಳಿರೋದು. ನನ್ನ ಪ್ರಕಾರ ಏನಂದ್ರೆ, ಅವ್ರ ಪಾರ್ಟಿಲಿರೋ ಎಂಪಿಸ್ಗಳಿಗೆ ಅವ್ರ ಕಂಡ್ರೆ ಆಗಲ್ಲ ಅಂತ ಅನ್ಸುತ್ತೆ. ಆದ್ರೆ ಅವರು ಮರ್ತೋಗಿರೋ ವಿಷಯ ಏನು ಅಂದ್ರೆ, ಅವರ ಇಂಡಿಯಾ ಅಲಯನ್ಸ್ನಲ್ಲಿ ಸುಪ್ರಿಯಾ ಸೂಲೆ ಕೂಡ ಇದ್ದಾರೆ ಅಂತ. DMKಯ ಕನಿಮೋಲಿ ಅವರು ಕೂಡ ಅದರಲ್ಲಿ ಭಾಗಿಯಾಗಿದ್ದಾರೆ. ಅವರ ಅಲಯನ್ಸ್ ಹೋಗಿದ್ದಾರೆ. ಸರಿ, ಈಗ ನಾವೇನ್ ಮಾಡ್ಬೇಕು ಹೇಳಿ? ಸರಿ, ನಾವಂತೂ ಭಾರತದ ಬಿ ಟೀಮ್ ಅನ್ಕೊಳ್ಳಿ, ಅದು ಬೇರೆನೇ ವಿಷಯ. ಆದ್ರೆ ಇವರ ಅಲಯನ್ಸ್ ಇದೆಯಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಈ ತರ ಹೇಳಿಕೆ ಕೊಡೋದ್ರಿಂದ ಯಾರಿಗೆ ಪ್ರಯೋಜನ ಹೇಳಿ? ಆತಂಕವಾದಿಗಳು ಈಗ್ಲೂ ಕೂಡ ಓಡಾಡ್ತಾ ಇದಾರೆ. ಅವ್ರನ್ನ ಆ 4 ಜನ ಸಿಗೋವರೆಗೂ ಆಪರೇಷನ್ ಸಿಂಧೂರ್ ಅನ್ನೋ ಕಾರ್ಯಾಚರಣೆ ನಿಲ್ಲೋದಿಲ್ಲ. ಆದ್ರೆ ನಿಮ್ಮ ಪಾರ್ಟಿಯ ಎಂಪಿಸ್ ಇದಾರಲ್ಲ, ನಿಮ್ಮ ಇಂಡಿಯಾ ಅಲಯನ್ಸ್ ನ ಜನರು ಚೇರ್ಮನ್ ಆಗಿ ಹೋಗಿದ್ದಾರೆ. ನೀವು ಈ ರೀತಿಯ ಹೇಳಿಕೆ ಕೊಡ್ತಾ ಇದ್ರೆ ತುಂಬಾನೇ ಬೇಜಾರಾಗುತ್ತೆ. ಒಬ್ರು ರಾಜಕಾರಣಿ ಏನ್ ಹೇಳ್ತಾರೆ ಅಂತಂದ್ರೆ, ಮೋದಿ ಅವರು ಒಂದು ಟ್ರಾವೆಲ್ ಏಜೆನ್ಸಿ ತೆಗ್ದಿದ್ದಾರೆ ಮತ್ತೆ ತಮ್ಮ ಎಂಪಿಗಳನ್ನೆಲ್ಲ ಪ್ರವಾಸ ಕಳಿಸ್ಕೊಟ್ಟಿದ್ದಾರೆ ಅಂತಾರೆ. ಅಲ್ಲ, ಆಯಿಂದ ಅಂತ ಹೇಳ್ದವ್ರನ್ನ ಅವ್ರನ್ನೇ ಚೇರ್ಮನ್ ಮಾಡಿ ಕಳಿಸ್ಬೇಕಾಗತ್ತೆ. ಮತ್ತೆ ಇಲ್ಲ ನನ್ನ ಮಾತನ್ನ ಕೇಳಿ. ಮತ್ತೆ ನಮ್ಮ ಎಲ್ಲ ಫ್ಲೈಟ್ಸ್ ಇದ್ದಿದ್ದು ರಾತ್ರಿ ಹೊತ್ತೆ. ನೋಡಿ, ಫ್ಲೈಟ್ಸ್ ರಾತ್ರಿ ಹೊತ್ತಿದ್ದಾಗ ನೀವು ನಿದ್ದೆ ಮಾಡೋಕ್ಕಾಗೋದಿಲ್ಲ. ಬೆಳಿಗ್ಗೆ ಆದಾಗ ನಿಮಗೆ ಟೈಮ್ ಡಿಫ್ರೆನ್ಸ್ ಇರುತ್ತೆ. ನೋಡಿ, ಅಲ್ಜೇರಿಯಾ 4 ಗಂಟೆ ಮುಂದೆ ಇದೆ. ನಾವು 2 ಗಂಟೆಗೆ ಹೋದ್ವಿ. ಅದು ಫ್ರೈಡೇ ದಿನ ಆಗಿತ್ತು. 2 ಗಂಟೆ 5 ಗಂಟೆಗೆ ಅವ್ರು ಬಂದು ಕರೆದ್ರು, ಬನ್ನಿ ಎಂಬೆಸಿನಲ್ಲಿ ನಿಮಗೆ ಕಾಯ್ತಾ ಇದ್ದಾರೆ ಅಂತ. ಸೊ ನಾವೆಲ್ಲೂ ಸುತ್ತಾಡಕ್ ಹೋಗೇ ಇಲ್ಲ. ಎಲ್ಲಿಗೆ ಸುತ್ತಾಡಕ್ ಹೋಗಿದ್ವಿ ಹೇಳಿ? ನಾವಲ್ಲಿ ಸುತ್ತಾಡಕ್ ಹೋಗಿದ್ವಿ ಅಂತ ನೀವು ಹೇಳಿದ್ರೆ ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನೀವು ಏನಂದ್ರೆ, ಪೊಲಿಟಿಕಲ್ ಡಿಫ್ರೆನ್ಸಸ್ ಇದ್ರೆ ನೀವು ಅದನ್ನ ನಮಗೆ ಹೇಳಿ. ನನಗೆ ಗೊತ್ತಿದೆ ನಿಮಗೆ ಡೆಮೋಕ್ರೆಟಿಕ್ ರೈಟ್ ಇದೆ ಅಂತ, ಪರವಾಗಿಲ್ಲ. ಆದ್ರೆ ನಮ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಾವಲ್ಲಿಗೆ ಸುತ್ತಾಡ್ಕೊಂಬರೋದಕ್ಕೆ ಹೋಗಿರ್ಲಿಲ್ಲ. ಒಂದು ವಿಡಿಯೋ ತೋರಿಸಿದ್ರು, ಅದರಲ್ಲಿ ಮೆಂಬರ್ ಹಾಡ್ ಹಾಡ್ತಾ ಇದ್ರು. ನೋಡಿ, ನಾನು ಯಾವುದೇ ಹಾಡು ಕೇಳೋದಿಲ್ಲ, ನನಗೆ ಹಾಡು ಕೇಳೋ ಅಭ್ಯಾಸನೇ ಇಲ್ಲ. ಸೊ ನಾನು ಏನು ಹೇಳ್ತಿದ್ದೀನಿ ಅಂದರೆ, ನನ್ನ ಮಾತನ್ನ ಕೇಳಲಿ ಅಂತ ನಾನು ಬಯಸ್ತೀನಿ. ನೋಡಿ, ಅಲ್ಲಿ ಬ್ಯಾಕ್ಗ್ರೌಂಡ್ ಏನಿದೆ ಅಂದರೆ, ಅಲ್ಲಿ ಅಲ್ಜೇರಿಯಾದಲ್ಲಿ ಯಾರೆಲ್ಲ ಭಾರತೀಯರಿದ್ದಾರೋ ಅವ್ರನ್ನ ಭಾರತೀಯರು ಅಂತ ಕರೆಯೋದಿಲ್ಲ, ಅವ್ರನ್ನ ಜಾನೆತು ಅಂತ ಕರೀತಾರೆ. ನಮಗೂ ಇದರಿಂದ ಕನ್ಫ್ಯೂಷನ್ ಆಯಿತು. ನಾವು ಪೋರ್ಟಲ್ಲಿದ್ವಿ, ಅವ್ರು ಹೇಳ್ತಿದ್ರು ಜಾನೆತು. ನನಗೆ ಕನ್ಫ್ಯೂಷನ್ ಆಯಿತು. ಅಲ್ಲಿ ಕೇಳಿದೆ, ಏನಿದು ಜಾನೆತು ಅಂತಿದ್ದಾರೆ ಅಂತ. ಆಗ ನನಗೆ ಗೊತ್ತಾದ ಒಂದು ವಿಷಯ ಏನು ಅಂದರೆ, 1960ರಲ್ಲಿ ಒಂದು
ನಿಮಗೆ ಹಾ, ನನಗೆ ಗೊತ್ತಿದೆ. ತುಂಬಾನೇ famous ಆಗಿತ್ತು. ಪಿಕ್ಚರ್ ಬಂದಿತ್ತು. ಹೌದು. ಅದರಲ್ಲಿ ಆ ಸಿನಿಮಾದಲ್ಲಿ ಒಂದು ಹಾಡು ತುಂಬಾ ಪಾಪ್ಯುಲರ್ ಆಗೋಗಿತ್ತು. ಅದನ್ನ ಹೇಳ್ತಾ ಇದ್ರು. ಸೊ ಅಲ್ಲಿನ ಫಾರಿನ್ ಅಫೇರ್ಸ್ ಸ್ಟ್ಯಾಂಡಿಂಗ್ ಕಮಿಟಿ ಆಫ್ ಚೇರ್ಮನ್ ತುಂಬಾ ಪವರ್ಫುಲ್ ಆಗಿರ್ತಾರೆ. ಅವ್ರು ನಮಗೊಂದು ರಾತ್ರಿ ಔತಣಕೂಟ ಕೊಟ್ಟಿದ್ರು. ಅದು ಪ್ರೋಗ್ರಾಮ್ ನಲ್ಲಿ ಇರ್ಲಿಲ್ಲ. ಅವ್ರು ಹೇಳಿದ್ರು ಬರ್ಲೇಬೇಕು. ಅಲ್ಲಿ ಇದ್ದಾಗ ನಾವು ತೆಗೆದಂತ ಫೋಟೋ ಅದು. ಅಲ್ಲಿ ಒಬ್ಬ ಬಿಜೆಪಿಯ MP ಕೂಡ ಇದ್ರು ಅಲ್ಲಿ. ಆಗ ಅವ್ರು ಹೇಳಿದ್ರು ಆ ಹಾಡ್ ಚೆನ್ನಾಗಿದೆ ಅಲ್ವಾ ಅಂತ. ನನಗೆ ನೆನ್ಪಿದೆ ಎಂದೆ. ನಾನು ಅಚಾನಕ್ ಆಗಿ ಆ ಹಾಡಿನ ಒಂದು 2-3 ಲೈನ್ ಹೇಳ್ದೆ. ಹಾಗೆ ಆಗಿದ್ದು ಅದು. ಆದ್ರೆ ಅದ್ರಲ್ಲಿ ಯಾವ್ದು ಕೂಡ ಪ್ಲಾನ್ಡ್ ಆಗಿರ್ಲಿಲ್ಲ. ಅದು ಪ್ಲಾನ್ಡ್ ಆಗಿರ್ಲಿಲ್ಲ. ಆದ್ರೆ ಅನ್ಫಾರ್ಚುನೇಟ್ ಏನು ಅಂದ್ರೆ ಅಲ್ಲಿ ಯಾರು ಕೂಡ ನಮ್ ಜೊತೆ ವಿಡಿಯೋ ಅಥವಾ ಏನು ತಗೊಳ್ಳೋ ಹಾಗಿರ್ಲಿಲ್ಲ. ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಹಾಕೋ ಆಗಿರ್ಲಿಲ್ಲ. ಆ ವಿಡಿಯೋದ ಬ್ಯಾಕ್ಗ್ರೌಂಡ್ ಇದೇ ಆಗಿತ್ತು. ನಡೆದಿದ್ದು ಇದೇನೆ. ಆ ಮೀಟಿಂಗ್ ರಾತ್ರಿ ಎಷ್ಟೊತ್ತಾಯ್ತು ಗೊತ್ತಾ? ಆ ಡಿನ್ನರ್ ಮೀಟಿಂಗ್ ಎಲ್ಲಿವರೆಗೂ ಅಂದ್ರೆ 11:45 ತನಕ ನಡೀತಾ ಇತ್ತು. ನಾಳೆ ಬೆಳಗ್ಗೆನೆ ಎದ್ದು ನಾವು ಓಡ್ಬೇಕಿತ್ತು. ಆದ್ರೆ ಅದನ್ನ ಇವ್ರು ತೋರಿಸ್ತಾ ಇರೋ ರೀತಿ ಇದೆಯಲ್ಲ, ಅದ್ ನಿಜವಾಗ್ಲೂ ಸರಿ ಇಲ್ಲ. ಪಬ್ಲಿಕ್ ಇಂದ ಪ್ರಶ್ನೆ ತಗೊಳ್ಳೋಣ. ಅದು ಯಾತ್ರೆ ಏನಿದೆ, ಸುಮಾರು ಮೋದಿಯವರು 100 ದೇಶ, ಈಗ 200 ದೇಶ ಹತ್ರ ಆಗ್ತಾ ಬಂತು. ಆ ಯಾತ್ರೆ ಏನಿದೆಯಲ್ಲ, ಅದು ನ್ಯಾಷನಲ್ ಇಂಟ್ರೆಸ್ಟ್ ಪರವಾಗಿರತ್ತೆ. ಎಲ್ಲಿಗೆ ಹೋದ್ರೂ ಪ್ರಯಾರಿಟಿ ಏನಿರುತ್ತೆ ಅಂತಂದ್ರೆ ಯಾರನ್ನೋ ಭೇಟಿ ಮಾಡೋದಲ್ಲ, ನ್ಯಾಷನಲ್ ಇಂಟ್ರೆಸ್ಟ್ ಪರವಾಗಿರತ್ತೆ. ಅದೆಲ್ಲ ಆದ್ಮೇಲೂ ಕೂಡ ಪೆಹಲ್ಗಾಮ್ ಆಯ್ತಲ್ಲ, ಆ ಥರ ಏನಿದೆ ಅಂದ್ರೆ ನಮ್ ಡಿಪ್ಲೊಮೆಸಿ ಏನಾದ್ರೂ ಕಡಿಮೆ ಆಗಿದ್ಯಾ? ಎಲ್ಲಾ ದೇಶಕ್ಕೂ ಹೋಗಿ ಮತ್ತೊಂದ್ಸಲ ಹೇಳ್ಬೇಕಾಗ್ ಬಂತಲ್ಲ. ಹಾಗಾದ್ರೆ ಆ ಯಾತ್ರೆಗಳಿಂದ ಏನು ಉಪಯೋಗ ಆಗ್ಲಿಲ್ವಾ? ನಮ್ಮ ಫಾರಿನ್ ಅಫೇರ್ಸ್ ನ ಆಫೀಸರ್ಸ್ ಇದಾರಲ್ಲ, ಅವ್ರು ತುಂಬಾ ಎಫಿಷಿಯೆಂಟ್ ಇದ್ದಾರೆ ನೋಡಿ. ಆ ರೀತಿ ನಾವು ಅವ್ರ ಬಗ್ಗೆ ಎಲ್ಲ ಜನರಲೈಸ್ ಮಾಡಿ ಸ್ಟೇಟ್ಮೆಂಟ್ಗಳು ಕೊಡೋದಕ್ಕಾಗಲ್ಲ. ಅವರು ತುಂಬಾನೇ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಒಂದ್ ಮಾತನ್ನ ನೆನ್ಪಿಟ್ಕೊಳ್ಳಿ, ಒಂದ್ ವೇಳೆ ನಮ್ಮ ದೇಶದಲ್ಲಿ ಒಗ್ಗಟ್ಟಿನಲ್ಲಿ ಬಿರುಕು ಬಂದ್ರೆ, ನಮ್ಗೇನಾದ್ರೂ ತೊಂದರೆ ಆದ್ರೆ ಅದು ಎಲ್ಲಕ್ಕಿಂತ ಮೊದಲು ಚೈನಾದವರಿಂದ ನೆನ್ಪಿಟ್ಕೊಳ್ಳಿ. ನಮ್ಮ ಎಕಾನಮಿನ ನಾವು 10%ಗಿಂತ ಜಾಸ್ತಿ ಮಾಡ್ತೀವಿ, ನೆನ್ಪಿಟ್ಕೊಳ್ಳಿ. ಈ ಕೆಲಸ ಆಗ್ಬೇಕಾಗಿರೋದು ಇದು ನಿಮ್ಗೂ ಚಾಲೆಂಜ್ ಆಗಿದೆ, ನಮ್ಗೆ ಎಲ್ರಿಗೂ ಕೂಡ. ನಾವು ಆ ಕೆಲಸ ಮಾಡಬೇಕು. ಸರ್, ಅದು ನೀವು ಹೊರಗಡೆ ಹೋಗಿದ್ರಲ್ವಾ, ಅದು ನೀವು ಪೊಲಿಟಿಕಲ್ ಥಾಟ್ ಬಿಜೆಪಿ ತರ ಇದೆಯಲ್ಲ, ಅದು ಹಾಗೇ ಇರುತ್ತಾ ಇಲ್ಲ ಚೇಂಜ್ ಆಗತ್ತಾ ಅಂತ ಮುಂದೆ? ನಾವು ಬಿಜೆಪಿನ ರೆಪ್ರೆಸೆಂಟ್ ಮಾಡೋದಕ್ಕೆ ಹೋಗಿರ್ಲಿಲ್ಲ. ಇದನ್ನ ತಲೆಯಿಂದ ತೆಗೆದು ಹಾಕ್ಬಿಡಿ. ನಾವು ದೇಶನ ರೆಪ್ರೆಸೆಂಟ್ ಮಾಡೋದಕ್ಕೆ ಹೋಗಿದ್ವಿ. ಎಲ್ಲಿವರೆಗೂ ಈ ವಿಷಯ ಬಿಜೆಪಿದಾಗಿರುತ್ತೋ ನೋಡಿ, ಸಮುದ್ರದ 2 ತೀರಗಳು ಒಂದಾಗಕ್ಕಾಗಲ್ಲ. ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ.